ವೀಕ್ಷಕರೇ, ನೀವು ಕಂಡಿರಬಹುದು ಸುಮಾರು ಜನ ಸೆಲೆಬ್ರಿಟೀಸ್, ಫಿಲ್ಮ್ ಸ್ಟಾರ್ಸ್ ಎಲ್ಲ ಶಾರ್ಟ್ಸ್ ಗಳಲ್ಲಿ ನಿಮಗೆಲ್ಲ ನಿಮ್ಮ ಈ ಬಾಡಿ weight ನ ಮೇಂಟೈನ್ ಮಾಡ್ಲಿಕ್ಕೆ, ನಿಮ್ಮ ಈ ಒಂದು ಕಾಂಪ್ಲೆಕ್ಷನ್ ಮೇಂಟೈನ್ ಮಾಡ್ಲಿಕ್ಕೆ ಏನ್ ನಿಮ್ಮ ಸೀಕ್ರೆಟ್ ಅಂತ ಕೇಳಿದಾಗ ಅವ್ರು ಸಾಧಾರಣವಾಗಿ ಕೇಳೋದು ನೋಡಿದಿರಾ, ನಾನು ಪ್ರತಿನಿತ್ಯ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಊಟಕ್ಕೆ ಮುಂಚೆ ಆಪಲ್ ಸಿಡರ್ ವಿನೆಗಾರ್ ನ ಕುಡಿಯೋದು ಮಾತ್ರ ಮರೆಯದೇ ಇಲ್ಲ, ನೀರ್ನಲ್ಲಿ ಹಾಕೊಂಡು ನಾನು ಡೈಲಿ ಕುಡಿತೀನಿ ಅಂತ. ಸುಮಾರು ಜನ ತಿಳಿದಿರ್ತೇನೆ ವೆಯ್ಟ್ ಲಾಸ್ ಆಗ್ಲಿಕ್ಕೆ ಇದು ಬಹಳ ಸಹಾಯಕಾರಿ ಏನು ಅಂತ ಹೇಳ್ಬಿಟ್ಟು ಸುಮಾರು ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ವೀಕ್ಷಕರೇ, ಇವತ್ತು ನಾನಿಲ್ಲಿ ಈ ಆಪಲ್ ಸಿಡರ್ ವಿನೆಗಾರ್ ಬಗ್ಗೆ ಇರುವಂತ ಸಂಪೂರ್ಣ ಡೌಟ್ ಗಳನ್ನ ಕ್ಲಿಯರ್ ಮಾಡೋದು, ಹೇಗೆ ಮಾಡ್ತಾರೆ, ನಮ್ಮ ದೇಹದ ಒಳಗಡೆ ಹೋದಾಗ ಅದು ಯಾವ್ಯಾವ ತರ ಪ್ರೋಸೆಸ್ ನ ಉಂಟು ಮಾಡುತ್ತೆ, ನಮ್ಮ ದೇಹಕ್ಕೆ ಯಾವ್ಯಾವ ಬೆನಿಫಿಟ್ಸ್ ಕೊಡುತ್ತೆ, ನೀವು ಅಂದುಕೊಂಡಷ್ಟು ವೆಯ್ಟ್ ಲಾಸ್ ಅದು ಮಾಡುತ್ತೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿಕ್ಕೆ ಬಯಸ್ತೇನೆ. ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ಆಪಲ್ ಸಿಡರ್ ವಿನೆಗಾರ್ ಸಾಧಾರಣವಾಗಿ ನಮ್ಮ ದೇಶಕ್ಕೆ ಸ್ವಲ್ಪ ಹೊಸದು ಅಂತ ಹೇಳ್ಬೋದು. ಅಂದ್ರೆ ತುಂಬಾ ವರ್ಷದಿಂದ ಯೂಸ್ ಮಾಡ್ತೀವಿ, ಅಡಿಗೆ ಮನೆಗಳಲ್ಲಿ ಬೇರೆ ಬೇರೆ ಅಡಿಗೆಗೆಲ್ಲ ಯೂಸ್ ಮಾಡ್ತೀವಿ. ಆದ್ರೆ ಇದರ ಹೆಲ್ತ್ ಬೆನಿಫಿಟ್ಸ್ ಗಳ ಬಗ್ಗೆ ಇತ್ತೀಚೆಗಂತೂ ಸಾಕಷ್ಟು ಚರ್ಚೆಗಳಾಗ್ತಾ ಇದಾವೆ. ಅದರಲ್ಲೂ ಎಸ್ಪೆಷಲಿ ನಾನು ಮುಂಚೆನೆ ಹೇಳಿದಂಗೆ ಈ ಸೆಲೆಬ್ರಿಟೀಸ್ ಬೇರೆ ಬೇರೆ ಇಂಟರ್ವ್ಯೂಗಳು ನೋಡಿದಾಗ ಎಲ್ಲರೂ ಪ್ರಮೋಟ್ ಮಾಡ್ತಾ ಇದ್ದಾರೆ ಆಪಲ್ ಸಿಡರ್ ವಿನೆಗಾರ್ ನ ಡೈಲಿ ಕನ್ಸ್ಯೂಮ್ ಮಾಡಿ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನನ್ನಲ್ಲಿ ಸುಮಾರು ಜನ ಬರೋ ಪೇಷಂಟ್ಸ್, ಸರಿ ಆಪಲ್ ಸಿಡರ್ ವಿನೆಗಾರ್ ಅಂದ್ರೆ ಏನು, ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ. ಅವ್ರಿಗೆ ಸುಮಾರು ಜನಕ್ಕೆ ನಾನು ಹೇಳಿದೀನಿ, ಅದಕ್ಕೋಸ್ಕರನೇ ಒಂದು ವಿಡಿಯೋ ಮೂಲಕ ನಿಮ್ ಮುಂದೆ ಬಂದಿದೆ. ವೀಕ್ಷಕರೇ, ಆಪಲ್ ಸಿಡರ್ ವಿನೆಗಾರ್ ಮಾಡುವಂಥದ್ದು ಒಂದು ಆಪಲ್ಸ್ ಅಂದ್ರೆ ಸೇಬಿನ ಹಣ್ಣಿನಿಂದ ಸಣ್ಣ ಕಟ್ ಮಾಡಿ ಅದಕ್ಕೆ ಫರ್ಮೆಂಟೇಷನ್ ಮಾಡಿ ಅದಕ್ಕೆ ಒಂದು ಆಲ್ಕೋಹಾಲ್ ಆಗಿ ಪ್ರಿಪೇರ್ ಮಾಡ್ತಾರೆ. ವೈನ್ ತರ ಆಗುತ್ತೆ ಸಾಧಾರಣವಾಗಿ. ಅದಕ್ಕೆ ಒಂದು ಮದರ್ ಟಿಂಕ್ಚರ್ನ ಅಥವಾ ಮದರ್ ವಿನೆಗರ್ನ ಆಡ್ ಮಾಡಿಬಿಟ್ಟು ಅಸಿಟಿಕ್ ಆಸಿಡ್ ಅನ್ನೋ ಒಂದು ಬ್ಯಾಕ್ಟೀರಿಯಾಗಳನ್ನ ಉತ್ಪಾದನೆ ಮಾಡುವಂತ ಬ್ಯಾಕ್ಟೀರಿಯಾಗಳನ್ನ ಅದಕ್ಕೆ ಆಡ್ ಮಾಡ್ತಾರೆ. ಅವಾಗ ಈ ಆಪಲ್ ಸಿಡರ್ ವಿನೆಗಾರ್ ನಲ್ಲಿ ಹೇರಳವಾಗಿ ಅಸಿಟಿಕ್ ಆಸಿಡ್ ಅನ್ನೋ ಒಂದು ಅಂಶ ಡೆವಲಪ್ ಆಗುತ್ತೆ. ಈ ಅಸಿಟಿಕ್ ಆಸಿಡೇನೆ ನಮ್ಮ ದೇಹದಲ್ಲಿ ಎಲ್ಲಾ ಈ ತರ ಬದಲಾವಣೆಗಳನ್ನ ತರಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಅದರಲ್ಲಿ ಒಂದು ಮೊದಲನೇದು ಒಂದು ಇದು ಅಂತ ಹೇಳಿದ್ರೆ, ಈ ಆಪಲ್ ಸಿಡರ್ ವಿನೆಗಾರ್ ನ ನಿಯಮಿತವಾಗಿ ಕಂಟಿನ್ಯೂ ನೋಡಿ ಸುಮಾರು ಸ್ಟಡಿಗಳಾಗಿದೆ. ಎಲ್ಲಾ ಸ್ಟಡಿಗಳು ಏನ್ ಹೇಳ್ತಾವೆ ಅಂದ್ರೆ ಮಿನಿಮಮ್ 12 ರಿಂದ 16 ವಾರಗಳನ್ನ ತಗೊಂಡ್ರೆ ನೀವು ಬೆನಿಫಿಟ್ಸ್ ನ ನೀವು ತಗೋಬಹುದು ಅಂತ ಹೇಳ್ತಾರೆ. ಸೊ ನೀವಾಗಿ ಮನೇಲೆ ಪ್ರಿಪೇರ್ ಮಾಡೋದು ಸ್ವಲ್ಪ ಕಷ್ಟ, ತುಂಬಾ ಸ್ಟೋರ್ ಅದಕ್ಕೆ ಪ್ರೊಸೆಸ್ ತುಂಬಾ ಇರುತ್ತೆ. ಆದ್ರೆ ನೀವು ಸ್ಟೋರ್ ಅಲ್ಲಿ ರೆಡಿಲಿ ಅವೈಲೇಬಲ್ ಇರುತ್ತೆ. ನೀವು ಯಾವುದೇ ಸೂಪರ್ ಮಾರ್ಕೆಟ್ ಇದಕ್ಕೆಲ್ಲ ಹೋದ್ರೆ, ಮಾಲ್ ಗಳಿಗೆಲ್ಲ ಹೋದಾಗ ನಿಮಗೆ ಸಾಧಾರಣವಾಗಿ ಈ ಆಪಲ್ ಸಿಡರ್ ವಿನೆಗಾರ್ ತುಂಬಾ ಟೈಪ್ ಸಿಗುತ್ತೆ. ಅದ್ರಲ್ಲಿ ಮದರ್ ಅಂತ ಇರುತ್ತೆ, ಒಂದು ಅನ್ಫಿಲ್ಟರ್ಡ್ ಅಂತ ಇರುತ್ತೆ, ಒಂದು ಕ್ಲಿಯರ್ ಅಂತ ಇರುತ್ತೆ, ಒಂದು ರಾ ಅಂತ ಇರುತ್ತೆ. ನೀವು ಸಾಧ್ಯವಾದಷ್ಟು ನೀವು ಅನ್ಫಿಲ್ಟರ್ಡ್ ಆಗಿರುವಂತ ಒಂದು ಆಪಲ್ ಸಿಡರ್ ವಿನೆಗಾರ್ ನ ನೀವು ತಗೊಂಡ್ ಬಂದು ಇಟ್ಕೊಂಡ್ಬಿಟ್ಟು ನೀವು ನಿಯಮಿತವಾಗಿ ಯೂಸ್ ಮಾಡಿದ್ರೆ 12 ರಿಂದ 16 ವಾರಗಳು ಯೂಸ್ ಮಾಡಿದ್ರೆ ಇವೆಲ್ಲಾ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೇದಾಗಿ ಅಂತ ಹೇಳಿದ್ರೆ ನಮ್ಮ ಲಿಪಿಡ್ಸ್ ನಲ್ಲಿ ಒಂದು ಮ್ಯಾನೇಜ್ಮೆಂಟ್ ಆಗುವಂಥದ್ದು. ಅಂದ್ರೆ ನಮ್ಮ ಕೊಲೆಸ್ಟ್ರಾಲ್ ಇರ್ಬೋದು, ಟ್ರೈಗ್ಲಿಸರೈಡ್ಸ್ ಇರ್ಬೋದು, ಅಥವಾ LDL ಇರ್ಬೋದು, VLD ಇರ್ಬೋದು, ಇದನ್ನ ರೆಗ್ಯುಲೇಟ್ ಮಾಡೋಕ್ಕೆ ಸಹಾಯವನ್ನ ಮಾಡುತ್ತೆ ಅಂತ ಪ್ರೂವ್ ಮಾಡಿದ್ದಾರೆ. ಅದು ಸಂಪೂರ್ಣವಾಗಿ ಯಾವ ಮೆಕಾನಿಸಮ್ ಆಗಿಲ್ಲ ಅಂತ ಕಂಡಿದ್ರು ಕೂಡ ರೆಗ್ಯುಲರ್ ಆಗಿ ಯೂಸ್ ಮಾಡಿ ಬಂದವರಲ್ಲಿ ಅವರ ಲಿಪಿಡ್ ಲೆವೆಲ್ಸ್ ಅಲ್ಲಿ, ಕೊಲೆಸ್ಟ್ರಾಲ್ ಲೆವೆಲ್ಸ್ ಅಲ್ಲಿ ಸಾಧಾರಣವಾಗಿ ತುಂಬಾ ವೇರಿಯಸ್ ಇದ್ರೆ ಅದು ನಾರ್ಮಲ್ ಆಗೋದು ಕಂಡು ಬಂದಿದೆ. ಸೊ ಹಾಗಾಗಿ ಕೊಲೆಸ್ಟ್ರಾಲ್ ನ ಮ್ಯಾನೇಜ್ಮೆಂಟ್ ಗೆ ಬಹಳ ಒಂದು ಹೆಲ್ಪ್ಫುಲ್. ಎರಡನೇದಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್. ಸುಮಾರು ಜನ ಡಯಾಬಿಟಿಸ್ ಬರುವಂತದೇ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ. ಈ ಆಪಲ್ ಸಿಡರ್ ವಿನೆಗಾರ್ ಇರುವಂತ ಅಸಿಟಿಕ್ ಆಸಿಡ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ನಮ್ಮ ಜೀವಕೋಶಗಳಲ್ಲಿ ಈ ಇನ್ಸುಲಿನ್ ನ ಒಂದು ಕೀ ಅಂಡ್ ಹೋಲ್ ಮೆಕಾನಿಸಮ್ ಏನಿರುತ್ತೆ ಅದನ್ನ ಸರಾಗವಾಗಿ ಇಟ್ಕೊಳ್ಳಿಕ್ಕೆ, ನಾರ್ಮಲ್ ಆಗಿ ಇಟ್ಕೊಳ್ಳಿಕ್ಕೆ ಸಹಾಯವನ್ನ ಮಾಡುತ್ತೆ ಅಂತ ಕೂಡ ಪ್ರೂವ್ ಆಗಿದೆ. ಇದು ಕೂಡ 2007ರಲ್ಲಿ ಸುಮಾರು ಒಂದು 25 ಜನದಲ್ಲಿ ಒಂದು ಸ್ಟಡಿ ಮಾಡಿದ್ರು. ಇನ್ಸುಲಿನ್ ರೆಸಿಸ್ಟೆನ್ಸ್ ಮೇಲೆ ಶುಗರ್ ಲೆವೆಲ್ಸ್ ಚೆಕ್ ಮಾಡಿ ನೋಡಿದ್ರು. ಊಟ ಆದ ನಂತರ ಎಷ್ಟು ನಿಮ್ಮ ಬಾಡಿನಲ್ಲಿ ಇನ್ಸುಲಿನ್ ಸರ್ಜ್ ಆಗುತ್ತೆ ಅಂತ ನೋಡಿದಾಗ ನೀವು ಊಟಕ್ಕಿಂತ ಮುಂಚೆ ಕುಡಿದವರಲ್ಲಿ ಸಡನ್ ಶುಗರ್ ಸ್ಪೈಕ್ ಆಗೋದು ಕಡಿಮೆ ಆಗ್ತಾ ಇರೋದು ಕಂಡು ಬಂತು. ಸೊ ಹಾಗಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಈ ಒಂದು ಸಹಾಯವನ್ನ ಮಾಡುತ್ತೆ, ಈ ಎಸಿಟಿಕ್ ಆಸಿಡ್ ಇರುವಂತ ಒಂದು ಅಂಶ ಇರೋದ್ರಿಂದಾನೇ. ಇನ್ನು ಬಹಳ ಒಂದು ಮುಖ್ಯವಾಗಿ ಇಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಅಸಿಟಿಕ್ ಆಸಿಡ್ ವೆಯ್ಟ್ ಲಾಸ್ ಗೆ ಹೆಂಗ್ ಸಹಾಯ ಮಾಡುತ್ತೆ ಅಂತ. ಈ ವೆಯ್ಟ್ ಲಾಸ್ ಅಂತ ಹೇಳಿದ್ರೆ ನೋಡಿ, ಸಾಧಾರಣವಾಗಿ ಈಗ ಊಟಕ್ಕಿಂತ ಮುಂಚೆ ಕುಡಿದಾಗ ನಾವು ಸಡನ್ ಆಗಿ ಅದೇನಾಗುತ್ತೆ ಅಂತ ಹೇಳಿದ್ರೆ, ಈ ಅಸಿಟಿಕ್ ಆಸಿಡ್ ಅನ್ನೋದು ನಮ್ಮ ಸಣ್ಣ ಕರಳು ಅಥವಾ ಸ್ಮಾಲ್ ಇಂಟೆಸ್ಟೈನ್ ಹೋಗ್ಬಿಟ್ಟು ಅಬ್ಸಾರ್ಬ್ ಆಗುತ್ತೆ. ಅಬ್ಸಾರ್ಬ್ ಆಗಿದ್ದು ಹೋಗ್ಬಿಟ್ಟು ನಮ್ಮ ಅಡಿಪೋಸ್ ಟಿಶ್ಯೂ ಅಥವಾ ನಮ್ಮ ಕೊಬ್ಬಿನ ಮಾಲಿಕ್ಯೂಲ್ಗಳಿದಾವಲ್ಲ, ಕೊಬ್ಬಿನ ಸೆಲ್ಸ್ ಇರುವಂತ ಒಂದು ಪ್ರೋಟೀನ್ ಜೊತೆ ಹೋಗಿ ಅದು ಬೈಂಡ್ ಆಗುತ್ತೆ. ಅದು CPR43 ಅಂತ ಹೇಳ್ಬಿಟ್ಟು ಒಂದು ಪ್ರೋಟೀನ್. ಆ CPR43 ಪ್ರೋಟೀನ್ ಜೊತೆ ಹೋಗಿ ಈ ಆಸಿಟಿಕ್ ಆಸಿಡ್ ಹೋಗಿ ಬೈಂಡ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಜಾಗದಲ್ಲಿ ಆ ಕೊಬ್ಬಿನ ಅಂಶ ಕೊಬ್ಬು ಮೊಬಿಲೈಸ್ ಆಗಿದ್ದು ಎನರ್ಜಿಯಾಗಿ ಕನ್ವರ್ಟ್ ಆಗ್ಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಸೊ ಈ ಲಾಂಗ್ ಟರ್ಮ್ ಯೂಸ್ ಮಾಡಿದಾಗ ಇದಾಗ್ತಾ ಆಗುತ್ತೆ. ನೀವು ಅಂದ್ಕೊಂಡಂಗೆ 20-30 ಕೆಜಿ ಅಲ್ಲ, ಒಂದು 10 ರಿಂದ 12 ವಾರ ಯೂಸ್ ಮಾಡಿದ್ರೆ 2-3 ಕೆಜಿಗಳು ಮಾತ್ರ ವೇಟ್ ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಕೂಡ ವೈಜ್ಞಾನಿಕವಾಗಿ ರಿಸರ್ಚ್ ಆಗಿ ಪ್ರೂವ್ ಆಗಿದೆ. ಮತ್ತೆ ಇನ್ನೊಂದು, ಲಾಂಗ್ ಟರ್ಮ್ ಯೂಸ್ ಮಾಡಬಹುದಾ ಸರ್, ಏನು ಸೈಡ್ ಎಫೆಕ್ಟ್ಸ್ ಇಲ್ವಾ ಸರ್ ಅಂತ ತುಂಬಾ ಜನಕ್ಕೆ ಡೌಟ್ ಇದೆ. ಹಾಗಾಗಿ ನಿಯಮಿತವಾಗಿ ಒಂದು 5 ml ತನಕ ಯೂಸ್ ಮಾಡೋದ್ರಿಂದ 2 ಹೊತ್ತು ಯೂಸ್ ಮಾಡ್ತಾ ಬಂದಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಗಳು ಉಂಟಾಗೋದಿಲ್ಲ. ಆದ್ರೆ ಅತಿಯಾಗಿ ಯೂಸ್ ಮಾಡ್ತಾರೆ ಇದ್ರೆ, ಮತ್ತೆ ಕೆಲವರಿಗೆ ನೋಡಿ ಗ್ಯಾಸ್ಟ್ರಿಕ್ ಇರಿಟೇಷನ್ ಇರುತ್ತೆ, ಅಂದ್ರೆ ಹೈಪರ್ ಅಸಿಡಿಟಿ ಇರುತ್ತೆ. ಹೈಪರ್ ಅಸಿಡಿಟಿ ಇದ್ದವರಲ್ಲಿ ಇದು ಜಾಸ್ತಿ ಆಗ್ಬಿಡುತ್ತೆ ಪ್ರಾಬ್ಲಮ್. ಮತ್ತೆ ಕೆಲವರು ಯೂಶಲಿ ಈಗ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಆಗಿರ್ಬೋದು, ಪ್ರೆಗ್ನೆಂಟ್ಸ್ ಆಗಿರ್ಬೋದು, ಇದನ್ನ ತಿಳ್ಕೊಂಡು ಮಾಡೋದು ಬಹಳ ಒಳ್ಳೇದು. ಆಕ್ಚುಲಿ ನೋಡಿ, ಒಂದು ಅಂತ ಹೇಳಿದ್ರೆ ಕೆಲವರಿಗೆ ಅಲರ್ಜಿನೇ ಇರುತ್ತೆ, ಕೆಲವರಿಗೆ ಹುಳಿ ಅಂತಾನೆ ಆಗಲ್ಲ,
ಹಿಸ್ಟಮಿನ್ ಇಂಟಾಲರೆನ್ಸ್ ಇರುತ್ತೆ, ಅಂಥವರಲ್ಲೂ ಕೂಡ ಈ ಒಂದು ಪ್ರಾಬ್ಲಮ್ ಆಗುತ್ತೆ. ಕೆಲವರಿಗೆ ಮೌತಲ್ಲಿ ಅಲ್ಸರ್ಸ್ ಇರುತ್ತೆ, ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಇರುತ್ತೆ, ಈಸೋಫೇಜಸ್ ಉರಿ ಇರ್ತದೆ. ಇಂಥ ಕಂಡೀಷನ್ಸ್ ಇದ್ದವರು ಕೂಡ ಇದನ್ನ ಯೂಸ್ ಮಾಡಬಹುದು. ಆದ್ರೆ ಹೈಪರ್ ಟೆನ್ಷನ್ ಆಗಲಿ, ಡಯಾಬಿಟಿಸ್ ಆಗಲಿ, ಒಬೆಸಿಟಿ ಆಗಲಿ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಆಗಿರೋದಾಗ್ಲಿ, ಹಾರ್ಟ್ ಪ್ರಾಬ್ಲಮ್ಸ್ ಆಗಿರೋದಾಗ್ಲಿ, ಇವರಲ್ಲಿ ಈ ಒಂದು ಒಳ್ಳೆ ಬೆನಿಫಿಟ್ ಎಫೆಕ್ಟ್ಸ್ ಕಂಡು ಬಂದಿದೆ. ಸೊ ಹಾಗಾಗಿ ಒಂದು ಮುಖ್ಯ ನಾನು ಇಲ್ಲಿ ಹೇಳ್ಬೇಕು ಅಂತಿದ್ದೆ ಅಂತ ಹೇಳಿದ್ರೆ, ನೀವು ವೆಯ್ಟ್ ಲಾಸಿಗೆ ಮಾತ್ರ ನೀವು ಯಾರೋ ಹೇಳಿದ್ರು ಇದು ಕುಡಿದ್ರೆ ವೆಯ್ಟ್ ಲಾಸ್ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಅನ್ಕೊಂಡು ಇದನ್ನ ಜಾಸ್ತಿ ಕನ್ಸ್ಯೂಮ್ ಮಾಡೋಕ್ಕಿಂತ ತಿಳ್ಕೊಂಡು ಮಾಡೋದು ಒಳ್ಳೇದು. ಮತ್ತೆ ಇದು ಒಂದು ಸ್ಟ್ಯಾಂಡ್ ಅಲೋನ್ ಫ್ಯಾಕ್ಟರ್ ಅಲ್ಲ ಈ ವೆಯ್ಟ್ ಲಾಸಿಗೆ. ಈ ಎಸಿಟಿಕ್ ಆಸಿಡ್ ಅಥವಾ ಈ ಆಪಲ್ ಸೈಡರ್ ವಿನೆಗರ್ನ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡಿದವರಲ್ಲೂ ಕೂಡ ಸ್ಟಡಿಯಲ್ಲಿ ಏನ್ ಕಂಡು ಬಂತು ಅಂತ ಹೇಳಿದ್ರೆ, ಯಾರು ಎಕ್ಸರ್ಸೈಸಸ್ ಮಾಡಿ ಯಾರು ಡಯಟ್ ಮಾಡಿದ್ರೋ ಅವರಲ್ಲಿ ಜಾಸ್ತಿ ವೆಯ್ಟ್ ಲಾಸ್ ಕಂಡು ಬಂತು. ಕೇವಲ ಇದನ್ನ ಕುಡ್ಕೊ ಬಂದು ನಾನು ಏನ್ ಬೇಕಾದ್ರೆ ತಿಂತೀನಿ, ನಾನು ಎಕ್ಸರ್ಸೈಸ್ ಮಾಡಲ್ಲ ಅಂತ ಹೇಳಿದವರಲ್ಲಿ ಅಷ್ಟಾಗಿ ಕಾಣಿಸ್ತಿಲ್ಲ. ಹಾಗಾಗಿ ಈ ರಿಸರ್ಚ್ ನಲ್ಲಿ, ಈ ಸ್ಟಡಿನಲ್ಲಿ ಸುಮಾರು ಕನ್ಫ್ಯೂಷನ್ಗಳು, ಸುಮಾರು ವೇರಿಯೇಷನ್ಗಳಿದೆ. ಆದ್ರೆ ಸೈನ್ಸ್ ಇಷ್ಟು ಹೇಳುತ್ತೆ, CPR43 ಬರುತ್ತೆ, ನಮ್ಮ ಫ್ಯಾಟ್ ಮೊಬಿಲೈಸ್ ಆಗುತ್ತೆ, ಎನರ್ಜಿ ಕನ್ವರ್ಟ್ ಆಗುತ್ತೆ, ಇದಾಗುತ್ತೆ. ಆದ್ರೆ ನೀವು ಯಾವಾಗ ಇದನ್ನ ಡಯಟ್ ನ ಜೊತೆಗೆ ನಿಮ್ಮ ಎಕ್ಸರ್ಸೈಸ್ ಜೊತೆಗೆ ಈ ಆಪಲ್ ಸೈಡರ್ ವಿನೆಗರ್ನ ಸೇರಿಸಿ ತಗೊಳಕ್ ಸ್ಟಾರ್ಟ್ ಮಾಡ್ತಿರೋ, ಅವಾಗ ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಗೆ ಜಾಸ್ತಿ ಬೂಸ್ಟ್ ಸಿಗುತ್ತೆ, ಜಾಸ್ತಿ ಎನರ್ಜಿ ಸಿಗುತ್ತೆ. ಹಾಗಾಗಿ ವೆಯ್ಟ್ ಲಾಸ್ ಮಾಡಕ್ ಯೂಸ್ ಮಾಡಿ, ಆದ್ರೆ ಇದು ಮೇನ್ ಪರ್ಪಸ್ ಆಗಿ ಇಟ್ಕೊಂಬೇಡಿ, ಬಾಕಿದು ಕೂಡ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಜ್ಞಾನ ಒಂದು ತಿಳ್ಕೊಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ತಿಳ್ಕೊಂಡು ಅದನ್ನ ಮಾಡಿದ್ರೆ, ಒಂದು ಸೈಂಟಿಫಿಕ್ ಎವಿಡೆನ್ಸ್ ನಿಮಗೆ ಗೊತ್ತಿದ್ರೆ ನೀವು ಮಾಡೋದಕ್ಕೂ ಒಂದು ಪುಷ್ಟಿ ಇರುತ್ತೆ ಅಂತ ಹೇಳೋದಕ್ಕೋಸ್ಕರ ಒಂದು ಮುಖ್ಯ ಉದ್ದೇಶ ನಾನು ಬಂದೀನಿ. ನಿಮ್ಮಲ್ಲಿ ಸುಮಾರು ಜನ ಈ ತರ ಯೂಸ್ ಮಾಡ್ತಾ ಇದ್ರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.